1230 ವೆರಿಫೈ ದಟ್. ಓಕೆ, ಈಗ ಒಂದು ಎಕ್ಸ್ಪ್ರೆಷನ್ ಕೊಡಿದಾನೆ ಅದನ್ನ ವೆರಿಫೈ ಮಾಡಂತಾನೆ. ಸೊ ಅಂದ್ರೆ ಏನು, LHS ಇಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಬೇಕು. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ LHS ಚಿಕ್ಕದೈತೆ, RHS ದೊಡ್ಡದಿರೋದ್ರಿಂದ ನಾನು RHS ತಗೊಂಡು LHS ಅಂತ ಪ್ರೂವ್ ಮಾಡ್ತೀನಿ. ಈಗ ಏನ್ ಮಾಡ್ತೀನಿ, ಫಸ್ಟ್ ಟೇಕ್ RHS ಅಂತ ಅಂತೀನಿ. ಸೊ RHS ಏನು, 1/2 ಇಂಟು x ಪ್ಲಸ್ y ಪ್ಲಸ್ z. ಓಕೆ, ಇಂಟು ಏನಿಲ್ಲಿ x ಮೈನಸ್ y ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ z ಹೋಲ್ ಸ್ಕ್ವೇರ್ ಪ್ಲಸ್ z ಮೈನಸ್ x ಹೋಲ್ ಸ್ಕ್ವೇರ್. ಓಕೆ, ಈಗ 1/2 ಇಂಟು x ಪ್ಲಸ್ y ಪ್ಲಸ್ z. ಓಕೆ, ನಾನು ಇದನ್ನ ಏನು ಬರೀಬೋದು, a ಮೈನಸ್ b ಹೋಲ್ ಸ್ಕ್ವೇರ್. ಸೊ ಇದನ್ನೇನು ಬರೀಬೋದು, a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಅಂತ ಬರೀಬೋದು. ಓಕೆ, ಇದು ಕೂಡ a ಮೈನಸ್ b ಹೋಲ್ ಸ್ಕ್ವೇರ್ ಇದಾನ. ಸೊ ಏನು ಬರೀತೀನಿ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಓಕೆ, ಮತ್ತೆ ಇದು ಕೂಡ ನೋಡ್ರಿ a ಮೈನಸ್ b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಓಕೆನಾ. ಸೊ ಇವಾಗ ನೆಕ್ಸ್ಟ್ ನೋಡ್ರಿ 1/2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಓಕೆ, ಈಗ ಇದು ಮಾಡಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಯ್ತು, 2x ಸ್ಕ್ವೇರ್ ಆಯ್ತು. ಇಲ್ಲಿ ವೈ ಸ್ಕ್ವೇರ್ ಇದೆ, ಇಲ್ಲಿ ವೈ ಸ್ಕ್ವೇರ್ ಇದೆ. ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 2y ಸ್ಕ್ವೇರ್ ಆಯ್ತು. ಓಕೆ, ಇಲ್ಲಿ z ಸ್ಕ್ವೇರ್ ಇದೆ, ಇಲ್ಲಿ z ಸ್ಕ್ವೇರ್ ಇದೆ. z ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಏನು, 2z ಸ್ಕ್ವೇರ್. ಇಲ್ಲಿ ಮೈನಸ್ 2xy ಉಳಿದಿದೆ, ಆಮೇಲೆ ಇಲ್ಲಿ ಮೈನಸ್ 2yz, ಆಮೇಲೆ ಏನು ಉಳಿದಿದೆ, ಮೈನಸ್ 2zx ಉಳಿದಿದೆ. ಓಕೆನಾ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, 1/2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಎಲ್ಲ ಕಡೆ ನೋಡಿ ಇವೆಲ್ಲ ನಂಬರಲ್ಲಿ 2 ಕಾಮನ್ ಇದೆ. 2 ಕಾಮನ್ ತೆಗೆದುಬಿಟ್ರೆ ಸೊ ಉಳಿಯೋದೇನು, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಈಗ ನೀವು ನೋಡಿದ್ರೆ ಈ ಟು ಕ್ಯಾನ್ಸಲ್ ಆಯ್ತು. ಓಕೆನಾ. ಸೊ ಈಗ ಉಳಿದಿದ್ನ ಇದಿಷ್ಟು ನಂಬರಿಂದ ಮಲ್ಟಿಪ್ಲೈ ಮಾಡೋಣ. ಈಗ ನೋಡಿ ಎಕ್ಸ್ ಇದನ್ನ, ಎಕ್ಸ್ನ ಇವ್ರು ಎಲ್ಲ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಆಗುತ್ತೆ. ಓಕೆ, ಎಕ್ಸ್ ಇಂಟು ಪ್ಲಸ್ಸು ಪ್ಲಸ್ಸು ಎಕ್ಸ್ ಇಂಟು ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ಸು ಎಕ್ಸ್ ಝೆಡ್ ಸ್ಕ್ವೇರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ವೈ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ವೈ ಝೆಡ್ ಎಕ್ಸ್ ವೈ ಝೆಡ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಓಕೆ, ಎಕ್ಸ್ ಅಂದ್ರೆ ಇಲ್ಲಿ ಏನಾಯ್ತು, ಇದು ಝೆಡ್ ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆನಾ. ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ಈಗ ವೈ ಇಂದ ಮಲ್ಟಿಪ್ಲೈ ಮಾಡೋಣ. ಈಗ ನೋಡ್ರಿ ಪ್ಲಸ್ ಇಂಟು ಪ್ಲಸ್ಸು ಓಕೆ ಪ್ಲಸ್ ಆಯ್ತು, ವೈ ಇಂಟು ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ವೈ ಇಂಟು ವೈ ಸ್ಕ್ವೇರ್ ಏನಾಯ್ತು, ವೈ ಕ್ಯೂಬ್ ಆಯ್ತು. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ ವೈ ಇಂಟು ಝೆಡ್ ಸ್ಕ್ವೇರು ವೈ ಝೆಡ್ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ವೈ ಇಂಟು ಎಕ್ಸ್ ವೈ ಏನು, ಎಕ್ಸ್ ವೈ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ವೈ ಇಂಟು ವೈ ಝೆಡ್ ಏನು, ವೈ ಸ್ಕ್ವೇರ್ ಝೆಡ್ ಆಯಿತು. ಓಕೆ, ಮತ್ತೆ ಪ್ಲಸ್ ಇಂಟು ಮೈನಸ್ ಓಕೆ ವೈ ಇಂಟು ಜೆಡ್ ಎಕ್ಸ್ ಅಂದರೆ ಇದು ನಾನೇನು ಬರ್ಬಿಡ್ತೀನಿ ಈಸಿ ಆಗಲಿ ಅಂತ ಎಕ್ಸ್ ವೈ ಝೆಡ್ ಅಂತ ಬರ್ತೀನಿ. ಓಕೆ, ವೈ ಇಂಟು ಎಕ್ಸ್ ಝೆಡ್ ಏನು ಜೆಡ್ ಎಕ್ಸ್ ಇದೆ, ಎಕ್ಸ್ ಝೆಡ್ ವೈ, ಸೊ ಅದನ್ನು ಆರ್ಡ್ರಾಗಿ ಬರ್ತೀನಿ ಎಕ್ಸ್ ವೈ ಝೆಡ್ ಅಂತ ಬರ್ದೆ. ಈಗ ನೆಕ್ಸ್ಟ್ ಲಾಸ್ಟ್ ಝೆಡ್ ಇಂದ ಮಲ್ಟಿಪ್ಲೈ ಮಾಡೋಣ. ಈಗ ನೀವು ನೋಡಿದ್ರೆ ಪ್ಲಸ್ ಇಂಟು ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಝೆಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಝೆಡ್ ಇಂಟು ವೈ ಸ್ಕ್ವೇರ್ ಝೆಡ್ ವೈ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ಸು ಝೆಡ್ ಇಂಟು ಝೆಡ್ ಸ್ಕ್ವೇರ್ ಝೆಡ್ ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಝೆಡ್ ಇಂಟು ಎಕ್ಸ್ ವೈ ಏನಾಗುತ್ತೆ, ನಾನೇನು ಬರ್ತೀನಿ ಎಕ್ಸ್ ವೈ ಝೆಡ್ ಅಂತ ಬರ್ತೀನಿ. ಓಕೆನಾ. ಝೆಡ್ ಇಂಟು ಎಕ್ಸ್ ವೈ ಇವು ಮೂರನ್ನ ಆರ್ಡ್ರಾಗಿ ಬರ್ದೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಝೆಡ್ ಇಂಟು ವೈ ಝೆಡ್ ಏನಾಗುತ್ತೆ, ವೈ ಝೆಡ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಝೆಡ್ ಇಂಟು ಝೆಡ್ ಎಕ್ಸ್ ಏನಾಗುತ್ತೆ, ಝೆಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಓಕೆನಾ. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, ಇಲ್ಲಿ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಇದೆನಾ,
ಓಕೆ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದೆ ನೋಡ್ರಿ ಇಲ್ಲಿ ನೋಡ್ರಿ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಓಕೆ ನೆಕ್ಸ್ಟ್ ನೋಡ್ರಿ ಎಕ್ಸ್ ಝೆಡ್ ಸ್ಕ್ವೇರ್ ಇದೆ, ಎಕ್ಸ್ ಝೆಡ್ ಸ್ಕ್ವೇರ್ ಪ್ಲಸ್ ಇದೆ ಮೈನಸ್ ಎಕ್ಸ್ ಝೆಡ್ ಸ್ಕ್ವೇರ್ ಇದೆ ನೋಡ್ರಿ ಎಕ್ಸ್ ಝೆಡ್ ಸ್ಕ್ವೇರ್. ಓಕೆ ಇಲ್ಲಿ ಎಕ್ಸ್ ಝೆಡ್ ಸ್ಕ್ವೇರ್ ಇದೆ. ಓಕೆ ನಿಮಗೇನು ಝೆಡ್ ಸ್ಕ್ವೇರ್ ಎಕ್ಸ್ ಬೇಕು. ಸೊ ಇಲ್ಲಿ ನೋಡ್ರಿ ಈಗ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಎಕ್ಸ್ ಝೆಡ್ ಸ್ಕ್ವೇರ್ ಅಂದ್ರೆ ಒಂದೇ, ಝೆಡ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಒಂದೇ, ಜಸ್ಟ್ ಉಲ್ಟಾ ಬರ್ತಿದೆ. ಇಲ್ಲಿ ನಾವು ನೋಡ್ರೆ ಎಕ್ಸ್ ಝೆಡ್ ಸ್ಕ್ವೇರ್ ಇದೆ, ಇಲ್ಲೇನಿದೆ ಝೆಡ್ ಸ್ಕ್ವೇರ್ ಎಕ್ಸ್ ಇದೆ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂದ್ರೆ ಅವೆರಡು ಕ್ಯಾನ್ಸಲ್ ಆಯ್ತು. ಈಗ ನೆಕ್ಸ್ಟ್ ನೋಡ್ರಿ ಮೈನಸ್ ಎಕ್ಸ್ ಸ್ಕ್ವಯರ್ ವೈ. ಓಕೆ ಮೈನಸ್ ಎಕ್ಸ್ ಸ್ಕ್ವಯರ್ ವೈ, ನಮಗೇನು ವೈ ಎಕ್ಸ್ ಸ್ಕ್ವಯರ್ ಬೇಕು. ಇಲ್ಲಿ ನೋಡಿದ್ರೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವಯರ್ ವೈ ಪ್ಲಸ್ ವೈ ಎಕ್ಸ್ ಸ್ಕ್ವಯರ್, ಯಾಕಂದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು ಎಕ್ಸ್ ಸ್ಕ್ವಯರ್ ವೈ ಅಂದ್ರೆ ಒಂದೇ, ವೈ ಎಕ್ಸ್ ಸ್ಕ್ವಯರ್ ಅಂದ್ರೆ ಒಂದೇ, ಕರೆಕ್ಟಾ? ಇಲ್ಲಿ ಎಕ್ಸ್ ಸ್ಕ್ವಯರ್ ವೈ ಇದೆ, ಇಲ್ಲಿ ಏನಿದೆ ವೈ ಎಕ್ಸ್ ಸ್ಕ್ವಯರ್ ಇದೆ, ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ, ಅದು ಕ್ಯಾನ್ಸಲ್ ಆಯ್ತು. ಓಕೆ ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೈನಸ್ ಜೆಡ್ ಎಕ್ಸ್ ಸ್ಕ್ವಯರ್. ಓಕೆ ಇಲ್ಲಿ ನೋಡಿದ್ರೆ ಪ್ಲಸ್ ಜೆಡ್ ಎಕ್ಸ್ ಸ್ಕ್ವೇರ್ ಮೈನಸ್ ಜೆಡ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಓಕೆ ಈಗ ನೆಕ್ಸ್ಟ್ ನೋಡೋಣ, ಇಲ್ಲಿ ಪ್ಲಸ್ ವೈ ಜೆಡ್ ಸ್ಕ್ವೇರ್ ಇದೆ. ಓಕೆ ಈಗ ಮೈನಸ್ ವೈ ಜೆಡ್ ಸ್ಕ್ವೇರ್ ಇದೆನಾ, ಪ್ಲಸ್ ವೈ ಜೆಡ್ ಸ್ಕ್ವೇರ್ ಮೈನಸ್ ವೈ ಜೆಡ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಓಕೆ ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಮೈನಸ್ ವೈ ಸ್ಕ್ವೇರ್ ಜೆಡ್, ಈಗ ನೀವು ನೋಡಿದ್ರೆ ವೈ ಸ್ಕ್ವೇರ್ ಜೆಡ್ ಅಂದ್ರೆ ಒಂದೇ, ಜೆಡ್ ವೈ ಸ್ಕ್ವೇರ್ ಅಂದ್ರೆ ಒಂದೇ, ಉಲ್ಟಾ ಬರ್ತಿದೆ. ಸೊ ಇಲ್ಲಿ ಮೈನಸ್ ವೈ ಸ್ಕ್ವೇರ್ ಜೆಡ್, ಇಲ್ಲಿ ಪ್ಲಸ್ ಜೆಡ್ ವೈ ಸ್ಕ್ವೇರ್, ಇವರಿಬ್ರು ಕ್ಯಾನ್ಸಲ್ ಆಯ್ತು. ಓಕೆನಾ? ಈಗ ಉಳಿದಿದ್ದು ಏನೇನು ಉಳಿದಿದೆ ನೋಡ್ಕೊಳ್ರಿ. ಓಕೆ ಈಗ ಏನು ಉಳಿದಿದೆ ಇಲ್ಲಿ ಎಕ್ಸ್ ಕ್ಯೂಬ್ ಉಳಿದಿದೆ. ಓಕೆ ವೈ ಕ್ಯೂಬ್ ಉಳಿದಿದೆ, ಝೆಡ್ ಕ್ಯೂಬ್ ಉಳಿದಿದೆ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್. ಓಕೆ ಇನ್ನೇನು ಉಳಿದಿದೆ ನೋಡ್ರಿ, ಇಲ್ಲಿ ಮೈನಸ್ ಎಕ್ಸ್ ವೈ ಝೆಡ್, ಇಲ್ಲಿ ಮೈನಸ್ ಎಕ್ಸ್ ವೈ ಝೆಡ್, ಇಲ್ಲಿ ಮೈನಸ್ ಎಕ್ಸ್ ವೈ ಝೆಡ್, ಮೂರು ಎಕ್ಸ್ ವೈ ಝೆಡ್ ಇದೆ, ಮೂರು ಮೈನಸ್ ಇರೋದ್ರಿಂದ ಮೂರು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಏನ್ ಹಾಕಿ ಆಡ್ ಮಾಡೋದು. ಇವ್ರು ಮೂರು ಆಡ್ ಮಾಡಿದ್ರೆ ಏನ್ ಬರುತ್ತೆ, 3xyz ಬರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು ಏನು, LHS. ಹೌದಾ? ಸೊ LHS ಬಂದು ಇದು. ಸೊ ನಾನು RHS ತಗೊಂಡಿದ್ದೀನಿ, LHS ಅಂತ ಪ್ರೂವ್ ಮಾಡಿದ್ವಿ. ಪಾಲಿನಾಮಿಯಲ್ಸು ಓಕೆ 90% ಕಂಪ್ಲೀಟ್ ಮಾಡು, ಅಂದರೆ 90% ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದೆ, ಒಂದು ಪ್ಲೇಲಿಸ್ಟ್ ಕೂಡ ಮಾಡಿದೆ. ಅದ್ರ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ ಸೊ ದಟ್ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಓಕೆ ಯಾವುದೋ ಪ್ರಾಬ್ಲಮ್ ಡೌಟ್ ಇದ್ರೆ ನೀವು ಪ್ಲೇಲಿಸ್ಟ್ ಇದ್ಬಿಟ್ರೆ ಈಸಿಯಾಗಿ ಸರ್ಚ್ ಮಾಡಿಬಿಟ್ಟು ನಿಮ್ಗೆ ಯಾವ ಡೌಟ್ ಇದ್ರೆ ಅದು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಓಕೆ ಇನ್ನೊಂದು ಏನಂದ್ರೆ ರಿಮೈನಿಂಗ್ ಇಟ್ ವಿಲ್ ಬಿ ಕಂಪ್ಲೀಟೆಡ್ ಬೈ July 23rd, 2024. ಓಕೆ ಇನ್ನು ಉಳ್ಕಿದ ಪ್ರಾಬ್ಲಮ್ 10% ಏನು ಪ್ರಾಬ್ಲಮ್ ಇದಾವಲ್ಲ ಅವು July 23rd, 2024 ಒಳಗೆ ಮುಗಿಸಿ ಅದ್ರ ಲಿಂಕ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ ಪ್ಲೇ ಲಿಸ್ಟ್ ನಿಮಗೆ ಎಲ್ಲ ವಿಡಿಯೋಸು ಸಿಕ್ಬಿಡುತ್ತೆ. ಓಕೆನಾ? ಸೊ ದಟ್ ನಿಮಗೆ ಎಲ್ಲ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗಂಗೆ ಮಾಡಿದೆ. ಸೊ ನಿಮಗೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತಂತ ಅನ್ಕೊಂತೀನಿ. ಓಕೆ ಇದಕ್ಕಿಂತ ಮುಂಚೆ ನಂಬರ್ ಸಿಸ್ಟಮ್ ಲೆಸನ್ ಮಾಡಿದ್ದೀನಿ ಆಲ್ರೆಡಿ. ಸೊ 100% ಕಂಪ್ಲೀಟ್ ಆಗಿದೆ. ಸೊ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಮಾಡಿದ್ದೀನಿ ಅದರಲ್ಲಿ. ಓಕೆ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಇವೆರಡು ಲೆಸನ್ ಬಹಳ ಇಂಪಾರ್ಟೆಂಟು. ಯಾಕೆಂತಂದ್ರೆ ಇದು ಕೂಡ ಲೈಕ್ 5 ಎಕ್ಸಸೈಸ್ ಇದೆ. ಓಕೆ ಇಲ್ಲಿ ಬಂದ್ಬಿಟ್ಟು 4 ಎಕ್ಸಸೈಸ್ ಇದೆ. ಈ ಲೆಸನ್ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಬಹಳ ದೊಡ್ಡ ದೊಡ್ಡ ಪ್ರಾಬ್ಲಮ್ ಎಲ್ಲ ಇದೆ. ಓಕೆ ನೆಕ್ಸ್ಟ್ ಲೆಸನ್ ಎಲ್ಲ ಒಂದ್ ಸ್ವಲ್ಪ ಈಸಿ ಇರುತ್ತೆ. ಸೊ ನೀವು ಇವೆರಡು ಪರ್ಫೆಕ್ಟ್ ಆಗ್ಬಿಟ್ರೆ ನೀವು ಜಾಸ್ತಿ ಸ್ಕೋರ್ ಮಾಡ್ಬೋದು. ಇವೆರಡು ಲೆಸನ್ ಇಂದ ನಿಮಗೆ ಬಹಳ ಮಾರ್ಕ್ಸ್ ಕೊಡೋ ಚಾನ್ಸ್ ಬಹಳ ಇರುತ್ತೆ. ಓಕೆನಾ? ಸೊ ನಾನು ಇವೆರಡರ ಜೊತೆಗೆ ಬೇರೆ ಲೆಸನ್ಸ್ ಕೂಡ ಮಾಡ್ತಾ ಇದ್ದೀನಿ. ಓಕೆ ಸೊ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವನು ಕೂಡ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಪ್ಲೇ ಲಿಸ್ಟ್ ಲಿಂಕು ಇದರಲ್ಲೇ ಲಿಂಕಲ್ಲಿ ಹಾಕಕ್ಕೆ ನೋಡ್ತೀನಿ. ಸೊ ದಟ್ ನಿಮಗೆ ಎಲ್ಲ ಒಂದೇ ಕಡೆ ಇರುತ್ತೆ. ಕ್ಲಾಸ್ 9th ಲೆಸನ್ ಎಲ್ಲ ಮ್ಯಾಥ್ಸ್ ಲೆಸನ್ ಎಲ್ಲ ಒಂದು ಕಡೆ ಇರುತ್ತೆ. ನಿಮಗೆ ರೆಫರೆನ್ಸ್ಗೆ ಈಸಿ ಆಗುತ್ತೆ. ಓಕೆ ನೀವು ಎಸ್ಪೆಷಲಿ ಇವೆರಡು ಲೆಸನ್ ಮಾತ್ರ ನೀವು ಪಕ್ಕ ಪರ್ಫೆಕ್ಟ್ ಆಗ್ಬಿಡ್ರಿ. ಇಲ್ಲಿ ಯಾಕಂದ್ರೆ ಇದ್ರಲ್ಲಿ ಮೇ ಬಿ ಒಂದೊಂದು ಲೆಸನ್ ಇಂದ 10 ಮಾರ್ಕ್ಸ್ ಬರ್ಬೋದು. ಓಕೆ ಇದು ಫಸ್ಟ್ 3 ಎಕ್ಸಸೈಸ್ ಈಸಿ ಇದೆ. 4th ಎಕ್ಸಸೈಸ್ ಇಂದ ಡಿಫಿಕಲ್ಟ್ ಸ್ಟಾರ್ಟ್ ಆಗುತ್ತೆ. ಫಾರ್ಮ್ಲೆಸ್ ಇದಾವೆ, ಇದ್ರಲ್ಲೆಲ್ಲ ಬ್ಯಾಟ್ ಹಾಕ್ರಿ. ನಂಬರ್ ಸಿಸ್ಟಮ್ ಅಂತಂದ್ರೆ ನಿಮಗೆ ರೆಪ್ರೆಸೆಂಟ್ √5 √2 ಅವು ಇದೆಲ್ಲ, ಅದು ಬಹಳ ಇಂಪಾರ್ಟೆಂಟು. ರಾಷನಲೈಸ್ ಡಿನಾಮಿನೇಟರ್ ಇದೆಲ್ಲ, ಆ ಟಾಪಿಕ್ ಕೂಡ ಬಹಳ ಇಂಪಾರ್ಟೆಂಟು. ಸೊ ಅವೆಲ್ಲ ನೀವು ಒಂದು ಲೆಸನ್, ಇವೆರಡು ಲೆಸನ್ ಎಲ್ಲ ಕ್ವಶನ್ ಪರ್ಫೆಕ್ಟ್ ಆಗ್ಬಿಟ್ರೆ ಸೊ ನಿಮಗೆ ಯಾವುದೇ ರೀತಿ ನಿಮಗೆ ಕಷ್ಟ ಆಗಲ್ಲ. ಲೈಕ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡ್ಬೋದು. ಇನ್ನು ಉಳುಕಿದ ಲೆಸನ್ ಕೂಡ ಆದಷ್ಟು ಬೇಗ ಮಾಡ್ತೀನಿ. ಓಕೆನಾ? ಈ ಸೆಮ್ ಅಂದ್ರೆ ಲೈಕ್ ಮಿಡ್ ಟರ್ಮ್ ಟೈಮಿಗೆಲ್ಲ ಲೈಕ್ ಆ ಪೋರ್ಷನ್ ಏನೈತೆ ಎಲ್ಲ ಕವರ್ ಮಾಡ್ತೀನಿ.
6 to 7 ಲೆಸನ್ನು. ಸೊ ನಿಮಗೆ ರೆಫರ್ ಮಾಡೋಕ್ಕೆ ಈಸಿ ಇರುತ್ತೆ. ಓಕೆ, ನೀವು ಪರ್ಫೆಕ್ಟ್ ಕೂಡ ಆಗ್ಬೋದು ಇದರಿಂದ.